ಪರಿವರ್ತನೆ ಕನ್ವರ್ಷನ್ ಗೊಂದಲ. ನಿಮಗೆ ಗೊತ್ತಿದೋ ಇಲ್ಲೋ ಗೊತ್ತಿಲ್ಲ. ಮಂಗಳೂರು ನಗರ ವ್ಯಾಪ್ತಿಯಲ್ಲಿ ಈಗ ಭೂ ಪರಿವರ್ತನೆ ಕನ್ವರ್ಷನ್ಗೆ ಒಂದು ಕಗ್ಗಂಟಾಗಿದೆ. ಜನಸಾಮಾನ್ಯರು ತೀವ್ರ ತೊಂದರೆಯನ್ನು ಅನುಭವಿಸ್ತಾ ಇದ್ದಾರೆ. ಈ ಮೊದಲು ಕಂದಾಯ ಇಲಾಖೆ ಅಡಿಯಲ್ಲೇ ತಹಶೀಲ್ದಾರ್ ಮತ್ತು ಜಿಲ್ಲಾಧಿಕಾರಿಗಳ ಕಚೇರಿಯಲ್ಲಿ ಆಗುತ್ತಿದ್ದಂತ ಭೂ ಪರಿವರ್ತನೆ ಪ್ರಕ್ರಿಯೆ. ಯಾವುದೇ ಒಂದು ಕನ್ವರ್ಷನ್ ಆಗಬೇಕಾದ್ರೆ ಕಂದಾಯ ಇಲಾಖೆಯಲ್ಲಿ ಅರ್ಜಿ ಸಲ್ಲಿಸಿ, ಆದ್ರೆ ಯಾವುದೇ ಹಳೆಯ ದಾಖಲೆಗಳು ಬೇಕಾದ್ರೂ ಕೂಡ ಕಂದಾಯ ಇಲಾಖೆಯಲ್ಲೇ ಇರ್ತಿತ್ತು. ಇವತ್ತು ರಾಜ್ಯ ಸರ್ಕಾರ ಏನ್ ಮಾಡಿದೆ ಅಂದ್ರೆ ಹೊಸದಾಗಿ ಒಂದು ಆದೇಶ ಕೊಟ್ಟಿದೆ. ಆದೇಶಕ್ಕೆ ಪೂರ್ವ ತಯಾರಿಗಳನ್ನ ಮಾಡದೆ ಜನರಿಗೆ ಶಿಕ್ಷಿಸುವಂತ ರೀತಿಯ ವಾತಾವರಣ ತಂದೊಡ್ಡಿದೆ ಅಂತ ಹೇಳೋದು ಸ್ಪಷ್ಟವಾದ ಚಿತ್ರಣ. ಇಲ್ಲಿ ಸರ್ವೆ ಡಿಪಾರ್ಟ್ಮೆಂಟ್ಗೆ ಹೋಗಿ ತಮ್ಮ ವಿಡಿಯೋ ಹಿಡ್ಕೊಂಡು ಹೋಗಿ. ಇವತ್ತು ಈ ಸರ್ವೆ ಕೆಲಸ ಕಾರ್ಯಗಳನ್ನ ಅವರು ಮೂಡಕ್ಕೆ ವಹಿಸಿಕೊಡಲಾಗಿದೆ ಅಂತೇಳಿ ಹೇಳ್ತಾರೆ. ಹಾಗಾಗಿ ಇವತ್ತು ಸರ್ವೆ ಹೇಳ್ತಾರೆ, ಈ ಹಿಂದೆ ನಾವು ಸರ್ವೆ ಮಾಡಿಕೊಂಡು ಸರ್ವೆ ಸ್ಕೆಚ್ ಕೊಡ್ತಿದ್ದೆವು, ಆ ಸರ್ವೆ ಸ್ಕೆಚ್ ಅನ್ನು ಇಟ್ಟುಕೊಂಡೇ ಕನ್ವರ್ಷನ್ ಮಾಡ್ತಿದ್ದೆವು. ಈಗ ಸರ್ವೆ ಸ್ಕೆಚ್ ಕೊಡುವ ಅಧಿಕಾರ ನಮ್ಗಿಲ್ಲ, ಮೂಡಕ್ಕೆ ಹೋಗಿ. ಮೂಡಕ್ಕೆ ಹೋದ್ರೆ ನೀವು ಸ್ಕೆಚ್ ಅನ್ನ ತಗೊಂಡು ಬನ್ನಿ. ಸ್ಕೆಚ್ ಕೊಡ್ಬೇಕಾದಂತ ಇಲಾಖೆ ಹೇಳ್ತದೆ, ನಾವು ಸ್ಕೆಚ್ ಕೊಡುವಾಗಿಲ್ಲ, ನೀವು ಮೂಡಕ್ಕೆ ಹೋಗಿ. ಏನು ಕತೆ ರಾಯ್ರೆ ಇದು? ಮೊನ್ನೆ ಯುಟಿ ಖಾದರ್ ಅವರು ತಮ್ಮ ಪ್ರಕೃತಿ ವಿಕೋಪದ ಮೀಟಿಂಗ್ ನಲ್ಲಿ ಹೇಳಿದ್ರು, ಅಧಿಕಾರಿಗಳು ಫುಟ್ಬಾಲ್ ಹೊಡೆದಾಗ ಹೊಡಿತೀರಿ, ಇವರನ್ನ ಆಚೆಗೆ ತಳ್ತೀರಿ, ಆಚೆಗೆ ನಾನು ಅಧಿಕಾರಿಗಳನ್ನ ದೂಷಣೆ ಮಾಡೋದಿಲ್ಲ. ನೀವು ಮಂತ್ರಿ ಮಂಡಲದ ಕ್ಯಾಬಿನೆಟ್ ನಲ್ಲಿ ಇಂಥ ನಿರ್ಧಾರ ತೆಗೆದುಕೊಂಡ್ರೆ ಕಂದಾಯ ಇಲಾಖೆಯಲ್ಲಿ ಕನ್ವರ್ಷನ್ಗೆ ಸ್ಕೆಚ್ ಮಾಡಿಕೊಡಿ ಅಂತ ಹೇಳಿ, ಕನ್ವರ್ಷನ್ ಮಾಡ್ಕೊಳ್ಳಿಕ್ಕಿದೆ ಅಂತ ಹೇಳಿ ಕಂದಾಯ ಇಲಾಖೆಗೆ ಹೋಗಿ ಸ್ಕೆಚ್ ಮಾಡಿಸುವಂತ ಪ್ರಯತ್ನಗಳನ್ನು ಮಾಡಿದಾಗ ಅವ್ರು ಹೇಳ್ತಾರೆ ನಾವು ಮಾಡಲ್ಲ, ಮೂಡಕ್ಕೆ ಹೋಗಿ. ಮೂಡದವ್ರು ಹೇಳ್ತಾರೆ ನೀವು ಬರೀ ಕೈಯಲ್ಲಿ ಬಂದ್ರೆ ನಾವೇ ಕನ್ವರ್ಷನ್ ಮಾಡೋದು, ಸ್ಕೆಚ್ ತಗೊಂಡು ಬಂದು. ಅಂದ್ರೆ ಒಂದು ಕಡೆಯಲ್ಲಿ ಮೂಡದಲ್ಲಿ ಸಿಬ್ಬಂದಿಗಳ ಕೊರತೆ, ಒಂದು ಸರ್ವೆ ಮಾಡ್ಬೇಕಾದ್ರೆ ಕನ್ವರ್ಷನ್ ಮಾಡ್ಬೇಕಾದ್ರೆ ಎಲ್ಲಾ ದಾಖಲೆಗಳು ಸರ್ವೇಗಳ ಹತ್ರ ಅಥವಾ ಅದರ ಅಡಂಗಲ್ಲು ಮತ್ತೆಲ್ಲಾ ದಾಖಲೆಗಳು ಕಂದಾಯ ಇಲಾಖೆಯಲ್ಲೇ ಇಟ್ಟುಕೊಂಡು ಕೇವಲ ಆದೇಶ ಬಂದ ನಂತರ ಮೂಡ ಮಾಡ್ಕೊಡ್ಬೇಕು ಅಂತ ಹೇಳಿದ್ರೆ ಇದ್ರ ಎಲ್ಲ ದಾಖಲೆಗಳು ನೀವು ಮೂಡಕ್ಕೆ ವರ್ಗಾವಣೆ ಮಾಡಿ ಆ ದಾಖಲೆಗಳನ್ನು ಮೂಡಕ್ಕೆ ಹಸ್ತಾಂತರ ಮಾಡ್ತಾರಾ? ಇಲ್ಲ. ಎಷ್ಟು ಸಾಮಾನ್ಯ ಜ್ಞಾನ, ಕಾಮನ್ ಸೆನ್ಸ್ ರೀ. ಮತ್ತೆ ಮಂತ್ರಿಗಳು ಹೇಳ್ತಾರೆ ನೀವು ಅಧಿಕಾರಿಗಳು ಆಚೆಗೆ ತಳ್ಳಿ ಈಚೆಗೆ ತಳ್ಳಿ, ಬ್ಯಾಟಿನಿಂದ ಆಚೆಗೆ ಹೊಡೀರಿ ಈಚೆಗೆ ಹೊಡೀರಿ. ಈ ರೀತಿಯ ಆದೇಶ ಸರ್ಕಾರ ಕೊಟ್ರೆ ಅವನು ಕನ್ವರ್ಷನ್ ನಾಳೆ ನಿಮ್ಮ ಯಾರಾದ್ರೂ ಕನ್ವರ್ಷನ್ ಇದ್ರೆ ಸ್ಕೆಚ್ಗೆ ನೀವು ಕಂದಾಯ ಇಲಾಖೆಯ ನಮ್ದು ಯಾವ್ದದು ಸರ್ವೆ ಡಿಪಾರ್ಟ್ಮೆಂಟ್ಗೆ ಹೋಗಿ. ಸರ್ವೆ ಡಿಪಾರ್ಟ್ಮೆಂಟ್ ಅಂತ ಹೇಳಿದ್ರೆ ಅದಕ್ಕೆ ಇನ್ನೊಂದು ಪ್ರಾಪರ್ಟಿ ಕಾರ್ಡ್ ಡಿಪಾರ್ಟ್ಮೆಂಟ್ಗೆ ಹೋಗಿ. ನಮ್ಮ ಹತ್ರ ಇಲ್ಲ, ಮೂಡಕ್ಕೆ ಹೋಗಿ ಅಂತ ಹೇಳ್ತಾರೆ. ಮೂಡದಲ್ಲಿ ಹೋದ್ರೆ ಅವ್ರು ಇರ್ತಾರೆ. ನೀವೇ ನೋಡಿ, ನಿಮ್ಮ ಕುಟುಂಬದ ಜಾಗ ಇದ್ರೆ ನೋಡಿ ಕನ್ವರ್ಷನ್ ಮಾಡಿ. ಹಾಗಿರುವಾಗ ಕಾಂಗ್ರೆಸ್ ಸರ್ಕಾರದ ಏಕಾಏಕಿ ಅವಿವೇಕದ ನಿರ್ಧಾರ ಕೈಗೊಂಡದ್ದು, ಯಾವುದೇ ನಕ್ಷೆ ಇಲ್ಲದೆ ಕನ್ವರ್ಷನ್ ಮಾಡಲು ಸಾಧ್ಯವಿಲ್ಲ ಅಂತ ಹೇಳುವಂಥದ್ದು ಅರಿತುಕೊಂಡು ತದನಂತರ ಯಾವುದೇ ನಕ್ಷೆಯ ದಾಖಲೆಗಳು ಮೂಡದವರಿಗೆ ಹಸ್ತಾಂತರ ಮಾಡದೆ ನೀವು ಮೂಡದವರಿಗೆ ಆದೇಶವನ್ನ ಬೆಂಗಳೂರಿನಲ್ಲಿ ಮಾಡಿಕೊಟ್ರೆ ಈ ಕೆಲಸ ಕಾರ್ಯಗಳು ಹೇಗೆ ಸಾಗುವುದು? ಅಥವಾ ಕಾಂಗ್ರೆಸ್ನ ದೊಡ್ಡ ದೊಡ್ಡ ಅತಿರಥ ಮಾರತ ನಾಯಕರುಗಳು ಉತ್ತರಿಸ್ತಾರ? ಹೇಳಿ, ಹೇಗ್ ಮಾಡಿಕೊಡ್ತೀರಿ ಹೇಳಿ. ಹಾಗಾದ್ರೆ ಎಷ್ಟು ಸಾಮಾನ್ಯ ಕಾಮನ್ ಸೆನ್ಸ್ ಇಲ್ಲದೆ ಸರ್ಕಾರ ನಿರ್ಧಾರ ತೆಗೆದುಕೊಳ್ಳುತ್ತದೆ. ಆ ನಿರ್ಧಾರವನ್ನು ಅನುಷ್ಠಾನ ಮಾಡುವಾಗ ಇಲ್ಲಿ ತಂದು ಫೈಲ್ ಆದೇಶ ಬರುತ್ತೆ, ಆ ಆದೇಶವನ್ನ ನೀವು ಅನುಷ್ಠಾನ ಮಾಡ್ತೀರಿ ಅಂತ ಹೇಳಿ. ಆದ್ರೆ ಅದಕ್ಕಾಗಿ ಈಗ ಇನ್ನು ನಾಳೆಯಿಂದ ನಾಡ್ದಿಂದ ಯು ಮೆ ನಾಟ್ ಬಿಲೀವ್ ಸರ್ಕಾರದ ಬೊಕ್ಕಸಕ್ಕೆ ತೊಂದರೆ ಆಗತ್ತೆ. ಬಿಕಾಸ್ ಕನ್ವರ್ಷನ್ ಆಗದಿದ್ರೆ ರಿಜಿಸ್ಟ್ರೇಷನ್ ಸ್ಕೆಚ್ ಆಗಲ್ಲ, ಸ್ಕೆಚ್ ಆಗದೆ ಕನ್ವರ್ಷನ್ ಆಗಲ್ಲ, ಕನ್ವರ್ಷನ್ ಆಗದೆ ರಿಜಿಸ್ಟ್ರೇಷನ್ ಆಗಲ್ಲ, ರಿಜಿಸ್ಟ್ರೇಷನ್ ಆಗದೆ ಸರ್ಕಾರಕ್ಕೆ ಆದಾಯ ಬರಲ್ಲ.